ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪತ್ರಕರ್ತರಿಗೆ ಮಾಹಿತಿ ನೀಡದೆ ಸಭೆ ನಡೆಸಿದ್ದ ಎಸಿ ಮೆಹಬೂಬಿ ಕುಡಿಯುವ ನೀರಿನ ಸಮಸ್ಯೆ ಕೆಂಡಾಮಂಡಲರಾದಂತಹ ಸದಸ್ಯರು ಮಾನ್ವಿ ಪುರಸಭೆಯ ಕರ್ಮಕಾಂಡ ಇದು. ಕೆಂಡಾಮಂಡಲರಾದ ಪುರಸಭೆ ಸದಸ್ಯ ತನ್ವೀರ್ ರಾಯಚೂರು ಎಸಿ ಮೆಹಬೂಬಿ ಮುಂದೆ ಸಮಸ್ಯೆಗಳ ಸರಮಾಲೆಯನ್ನು ಪ್ರದರ್ಶನ ಮಾಡಿದರು. ಸದಸ್ಯರ ಪ್ರಶ್ನೆಗೆ ಸುಮ್ಮನೆ ಕುಳಿತ ಪೆಪ್ಪನಂತೆ ಕುಳಿತಿದ್ದಂತಹ ಪುರಸಭೆ ಮುಖ್ಯ ಅಧಿಕಾರಿ ಗಂಗಾಧರಪ್ಪ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಬಗೆಹರಿಸುವ ಕೆಲಸ ಮಾಡಿ ಒಂದು ವಾರ್ಡ್ಗೆ ನೀರು ಬಂದರೆ ಮತ್ತೊಂದು ವಾರ್ಡ್ಗೆ ನೀರು ಬರ್ತಿಲ್ಲ, ಇದನ್ನು ಬಗೆಹರಿಸುವ ಕೆಲಸ ಯಾರು ಮಾಡ್ತಾರೆಂದು ಪುರಸಭೆ ಸದಸ್ಯರ ಪ್ರಶ್ನೆಗೆ ರಾಯಚೂರು ಸಹಾಯಕ ಆಯುಕ್ತೆ ಮೆಹಬೂಬಿ ಸುಮ್ಮನೆ ಕುಳಿತಿರುವುದು ಕಂಡುಬಂತು. ಮಾನ್ವಿ ಪುರಸಭೆಯಲ್ಲಿ ಸಮಸ್ಯೆಗಳ ಸರಮಾಲೆ ಇದೆ, ಆದರೆ ಮುಖ್ಯ ಅಧಿಕಾರಿ ಗಂಗಾಧರಪ್ಪ ಅವರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಎಂದು ಸಮಾಜದ ಜನರಿಗೆ ಗೊತ್ತಿದೆ. ನಮಗೆ ಮತ ನೀಡಿದ ಜನರು ನಮ್ಮ ಮನೆಗೆ ಬಂದು ನೀರಿಲ್ಲ, ಕರೆಂಟ್ ಇಲ್ಲ ಎಂದು ಕೇಳ್ತಾರೆ, ಆ ಕೆಲಸ ನಾನು ಬಂದ್ ಮಾಡಲಾ ಎಂದು ಪುರಸಭೆ ಸದಸ್ಯರಾದ HM ಭಾಷಾ ಹಾಗೂ ತನ್ವೀರ್ ವಕೀಲರು ಪ್ರಶ್ನಿಸಿದರು. ಸಿಬ್ಬಂದಿಗಳು ಸರಿಯಾಗಿ ಕೆಲಸ ಮಾಡದ ಕಾರಣ ಮಾನ್ವಿಯಲ್ಲಿ ಇಷ್ಟೊಂದು ಸಮಸ್ಯೆಗಳು ಇರಲು ಕಾರಣ ಎಂದು ಸದಸ್ಯರೆಲ್ಲ ಪ್ರಶ್ನಿಸಿದರು. ಇವ್ರಿಗೆ ಖರ್ಚು ಮಾಡ್ಸಕ ಒಂದಿನ ಬೇಕು ಮೇಡಮ್, ಒಂದಿನ. ಯಾಕೆ ಇವ್ರು ನಿದ್ರೆಯಲ್ಲಿ ಇರ್ತಾರ ಗೊತ್ತಿಲ್ಲ, ಏನೆಲ್ಲ ಪಾರ್ಟಿಯಲ್ಲಿ ಇರ್ತಾರ ಗೊತ್ತಿಲ್ಲ, ಸಮಸ್ಯೆ ಭಾಳ ಬೇಕು. ಅಲ್ಲ ಮೇಡಮ್, ಇದಕ್ಕೂ ಮುಂಚೆ ನಮ್ಗೆ AW ಸರ್ ಇದ್ರು, ಮೋಹನ್ ಸರ್ ಅಂತ ಹೇಳಿದ್ರು ಮೇಡಮ್, ನಿಮ್ಗೆ ರಾಯಚೂರದಾರಿಗೆ ಅವರು ರಾತ್ರಿ ಕರೆಂಟ್ ಹೋದ್ರೆ 11 ಗಂಟೆ ಬಂದು ಅವರೇ ರೆಡಿ ಮಾಡ್ತಿದ್ರು ಲೈನಲ್ಲಿ ಈಗ ಅಂತ ಒಂದು ಶ್ಲಾಘನೆಯಾದ ಕೆಲಸ ಮಾಡೋರು ಅವರು. ಈಗ ನಾವು ನಮ್ಮ ಮನೆಗೆ ನೀರು ಕೊಡಬೇಕು, ಇವರಿಗೆ ಚಕ್ಕಂದಾಗ್ಬಿಡ್ತದೆ ಇವರಿಗೆ. ಅದು ಲೈನ್ ಹಾಕ್ಸಕ ಕರೆಂಟ್ ಫೋನ್ ಮಾಡಕ್ಕೆ ನಾವು ಒಂದು ದಿವಸದಲ್ಲಿ ಏನು ಮಾಡೋದು ಅವರಿಗೆ. 4 ಗಂಟೆ ಕರೆಂಟ್ ಹೋದ್ರೆ 5 ಗಂಟೆ 6 ಗಂಟೆ 7 ಗಂಟೆ ಕರೆಂಟ್ ಬಂದರೆ ರಾತ್ರಿ 11 ತನಕ ನೀರು ಕೊಡ್ಬೋದು ನಾವು. 9 ಬಂದಾಗ ಬಂದು ಮೇಡಮ್ ಇಲ್ಲ ಮೇಡಮ್, ಆ ಕರೆಂಟ್ ಹೋದಾಗ ಇವ್ರಿಗೆ ಇದು ನಮ್ಮ ಸಂಪ್ಲಿಂದ ಸಮಸ್ಯೆ ಇದೆ ಮೇಡಮ್. ಫಸ್ಟಿಗೆ ಸ್ಪೆಷಲ್ ಕರೆಂಟ್ ಇತ್ತು ನಮ್ಮ ಸಂಪ್ಲಿಗೆ, ಯಾವುದೇ ಕಾರಣಕ್ಕೆ ಕಲೆಕ್ಷನ್ ಉಳಿದಿಲ್ಲ. ಈಗ ಕೆಲವೊಂದು ಕಲೆಕ್ಷನ್ ಆಗಿ ತೊಂದರೆ ಆಗ್ತದೆ. ಒಂದನೇದು. ಎರಡನೇದು ಅಂತಂದರೆ ನಮ್ಮ ಅಲ್ಲಿ ಸಂಪಲ್ಲಿ ಕಾರ್ಯನಿರ್ವಹಿಸುವಂಥ ಏನು ವರ್ಕರ್ಸ್ ಇದಾರಲ್ಲ, ಅವ್ರು ಭಾಳ ಲೇಜ್ ಆಗಿಬಿಟ್ಟಿದ್ದಾರೆ. ಕರೆಂಟ್ 4 ಗಂಟೆ ಹೋದ್ರೆ ಮೇಡಮ್, ಮೊನ್ನೆ 2 ವಾರ ಮುಂಚೆ 4 ಗಂಟೆ ಕರೆಂಟ್ ಹೋದರೆ ಕರೆಂಟ್ ಜಲ್ದಿ ಮಾತಾಡ್ತಾ ಇರಲ್ಲ, ಲೈನ್ ಕೇಳಾದ್ರೆ ಇವರು ಫೋನ್ ಅಲ್ಲಿದ್ದವರು ಫೋನಿಂದಲೇ ಮಾಡೋದು 5 ನಿಮಿಷ. ಅದೇ ರೀತಿಯಾಗಿ ನಮ್ಮ ವಾರ್ಡಿನ ಒಂದು ಮೊನ್ನೆ ಜನ ಬಂದು ಇಲ್ಲಿ ಮುನ್ಸಿಪಾಲ್ಟಿಗೆ ನೀರಿನ ವಿಚಾರವಾಗಿ ಇದಕ್ಕೆ ಬಂದಿದ್ದಾರೆ ಮೇಡಮ್. ಚೀಫ್ ಆಫೀಸರ್ ಅವರು ಸೋಮವಾರ ನಿರ್ಮಾಣ ಅಂತ ಹೇಳಿದ್ರು. ಅದು ಏನಾಗಿದೆ ಅಂದರೆ ಡೌನ್ ಇದೆ, ಅಪ್ ಇದೆ, ಒಂದೇ ಲೆವೆಲ್ ಇಲ್ಲ ನಮ್ಮ ವಾರ್ಡ್. ಮೇಲಿದ್ದವರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ವಾಲ್ ಹಾಕಿದ್ದಾರೆ, ವಾಲ್ನಿಂದ ಕೆಳಗಡೆ ಜನಕ್ಕೆ ನೀರು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಸರಿಪಡಿಸ್ಕೊಂಡು ಎಲ್ಲರಿಗೆ ಜನಕ್ಕೆ ನೀರೇನು ಹೆಚ್ಚುತ್ತೆ. ಪುರಸಭೆಯಿಂದ ಯಾವುದೇ ರೀತಿಯಿಂದ ತಪ್ಪಿಲ್ಲ, ನೀರಿನ ವಿಚಾರ ನೀರು ಕೊಡಕೈತಾರೆ, ಆದ್ರೆ ಸರಿಯಾಗಿ ಅದನ್ನು ಮೇಂಟೈನ್ ಮಾಡೋಕೆ ಸ್ವಲ್ಪ ತ್ರಾಸ ಆಕೈತಿದೆ. ಅವ್ರು ಮೊದಲು ಟಾಕಿ ಕುದಿಸೋ ಟೈಮ್ನಲ್ಲಿ ಅದು ಏನಾಗ್ಬಿಟ್ಟದೆ ಅಂದರೆ 2 ಕುದಿಸ್ರು ಮೇಡಮ್. ನಮ್ಮದಲ್ಲಿರೋದು ಒಂದು 4 ರಿಂದ 5 ಕಡೆ ಪೈಪ್ ಲೈನ್ ಮಾಡಿವಿ. ಇವಾಗ ಮೇಲ್ಗಡೆ ಇದು ಮಾಡಿವಿ. ಅದು ವಾಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಸ್ವಲ್ಪ ಸಾರ್ವಜನಿಕರಿಗೆ ಅನುಕೂಲ ವಾಲ್ಗಳು ತೆಗೆದು ಕೇಸಿ ಎಲ್ಲರಿಗೆ ಒಂದು ಪಬ್ಲಿಕ್ ಟ್ಯಾಪ್ ಹಾಕಿ ಕೊಡೋಂಥ ವ್ಯವಸ್ಥೆ ಆಗ್ಬೇಕು. ಎಲ್ಲರಿಗೆ ಮನೆ ಮೇಳ ಮಾಡ್ಕೊಂಡು ಏನು ಮಾಡಿದ್ರೆ ಟ್ಯಾಂಕಿಗಳು ಸಿಂಟೆಕ್ಸ್ ಟ್ಯಾಂಕ್ ಇಟ್ಕೊಂಡು ಬ್ಯಾರಲ್ಗಳು ಇಟ್ಕೊಂಡು ಕೆಲವರು ನೀರುಗಳು ಇಳಿಸ್ಕೊಂಡು ಏನು ಮಾಡಿದ್ರೆ ಸ್ಟಾಕ್ ಮಾಡಕೈತಾರೆ. ಬೇರೆಯವರಿಗೆ 2 ತಾಸು ನೀರು ಅಂದ್ರೂ ಕೆಳಗಡೆ ಬರಲಾರ್ದಂಥ ಪರಿಸ್ಥಿತಿ ಆಗಿಬಿಟ್ಟಿದೆ. ಭಾಳಷ್ಟು ಸಮಸ್ಯೆ ಇದೆ. ಮೊನ್ನೆ ಬಂದು ಇದು ಮಾಡಿದ್ರೆ ಸಾರ್ ಅವ್ರಿಗೆ ಇದು ಮಾಡ್ತಂದ್ರೆ ಅದನ್ನು ಅದು ಭಾಳಷ್ಟು ಇದೈತೆ ರಿಕ್ವೆಸ್ಟ್, ಅದನ್ನು ಸ್ವಲ್ಪ ಸರಿಪಡಿಸ್ಬೇಕಿಲ್ಲ ಅಂದ್ರೆ ಏನೋ ನಮಗೆ ಈ ಸದಸ್ಯರಾಗಿ ಇರೋದ್ರಿಂದ ನನಗೆ ಅರ್ಥ ಇಲ್ದಂಗೆ ಆಗ್ಬಿಡುತ್ತೆ. ಇಷ್ಟು ದಿನ ಯಾವುದೇ ತೊಂದರೆ ಇದ್ದಿಲ್ಲ. ನೀರಿನ ವಿಚಾರವಾಗಿ ನನಗೆ ಭಾಳ ನೋವಾಗಿದೆ ಮೇಡಮ್. ಇವರು ಯಾವುದೇ ಸಮಸ್ಯೆ ಪುರಸಭೆಯಿಂದ ಯಾವುದೇ ತಪ್ಪಿಲ್ಲ, ಆದ್ರೆ ಸರಿಪಡಿಸಿದ್ರೆ ಸರಿ ಹೋಗ್ತದೆ ಅಷ್ಟೇ. ನೀರು ಕೊಡ್ತಾ ಇದ್ದಾರೆ, ಎಲ್ಲ ಮಾಡ್ತಾರೆ, ಆದರೆ ಇಲ್ಲಿ ಒಬ್ಬರಿಗೆ ಮುಟ್ಟಿದ್ರೆ ಒಬ್ರಿಗೆ ಮುಟ್ಟುವಂದ್ರೆ ಭಾಳಷ್ಟು ಕಿರಿಕಿರಿ ಹಾಕೈತೆ. ನಾವು ವಾರ್ಡ್ ನೀರು ಹೋಗ್ಬೇಕಾದ್ರೆ ಏನಾಗ್ಬಿಟ್ಟಿದ್ದು ಮೇಡಮ್ ಅಂದ್ರೆ ಕಳ್ಳರಾದಂಗೆ ಆಗ್ಬಿಟ್ಟು ವಾರ್ಡ್ ನೀರು ಹೋದ್ರೆ ನಮ್ಮ ಮನೆ ನೀರು ಬಂದಿಲ್ಲಪ್ಪ ನ್ಯಾಯ ಮಾಡ್ತಾರೆ ಅಂತೇಳಿ ನಾನು ವಾಣಿ ಹೋಗೋದು, ಅಷ್ಟು ಪರಿಸ್ಥಿತಿ ನಂದಾಗ್ಯದ. ನಾವು ಬೆಳಗ್ಗೆಲ್ಲ ವಾಟರ್ ಇದಕ್ಕೆ ವಿಸಿಟ್ ಮಾಡಿ ಬಂದ್ರಿ. ವಿಸಿಟ್ ಮಾಡಿ ಬಂದರೆ ತಮಗೆ ಏನು ವಿಷಯ ತಿಳ್ತಂಬ ನಮಗಂತೂ ಗೊತ್ತಿಲ್ಲ. ಆ ನೀರಿಗೆ ಸಂಬಂಧಪಟ್ಟಂಥ ಜಾಫರ್ ಮತ್ತು ಕಾತರಿಕೆಯಲ್ಲಿ ವ್ಯವಸ್ಥೆ ಮಾಡೋದಂತ ನಮ್ಮ ನರಸಪ್ಪ ನಮ್ಗೇನು ವಿಷಯ ಕೂಡ ಗೊತ್ತಿಲ್ಲ. ಆದರೆ ನಾನು ಹೇಳ್ತೀನಿ ನಿಮ್ಗೆ, ಪದೇ ಪದೇ ನೀರಿನ ಸಮಸ್ಯೆ ಯಾಕೆ ಆಗ್ತದ, ಅಲ್ಲಿ ಏನೇನು
ತಾಂತ್ರಿಕ ದೋಷಗಳಿದಾವ. ಆ ವಾಟರ್ ಮೇಲೆ ವಾಟರ್ ಹೆಡ್ಗೆ ನೀರು ಸ್ಟಾಕ್ ಆಗ್ತಾವಲ್ಲ, ಆ ಪೈಪ್ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಏನಾದ್ರು ಸಿಬ್ಬಂದಿ ವರ್ಗ ಅಥವಾ ನಮ್ಮ ಚೀಫ್ ಆಫೀಸರ್ ಹೇಳಿದ್ರೆ ಮುಂದೆ ಅದಲ್ಲ, ವಾಟರ್ ಬಿಡೋಲ್ಲ, ಪೈಪಿನ ಬಗ್ಗೆ ತಮಗೇನಾದ್ರು ತಿಳಿಸಿರಿ. ಇವತ್ತು ಹೋದಾಗ 80% ಪೈಪ್, 80% ದೊಡ್ಡ ಪೈಪ್, ಅದು ಮೇಲೆ ಸಂಪಿಗೆ ಹೋಗೋದು, ಸ್ಟಾಕ್ ಆಗೋದು ಪೈಪು, ಕೊಳತೋಗ್ಯದ ಪೈಪ್ ಅದು ವಾರಕ್ಕಾದ ಸೋಮ್ಯವೆ ಅದು ರಿಪೇರಿಗೆ ಬರ್ತದ. ಅದನ್ನು ವೆಲ್ಡಿಂಗ್ ಮಾಡ್ಸಕ್ಕೆ 2 ದಿವಸ ಟೈಮ್ ತೊಗೊಳ್ತದ. ಅಲ್ಲಿ ಜಾಫರ್ ಕೂತಾರ ಕೇಳ್ರಿ, ಇಲ್ಲಿ ನರಸಪ್ಪ ಕೂತಾರ. ಅದ್ರ ಬಗ್ಗೆ ತಮ್ಗೆ ಆ ತಾಂತ್ರಿಕ ದೋಷ ತಿಳಿಸ್ಯಾರ? ತಿಳಿಸಿಲ್ಲ. ಮೊನ್ನೆ ಪಾಯಿಂಟ್. ಎರಡನೇದು, ಈಗ ನಮ್ಮ ಬ್ರದರ್ ಭಾಷಾ ಅವರು ಹೇಳಿದರು, ಕರೆಂಟ್ ಹೋದಾಗ 2 ಸಲ ನೀರಿನ ತಾಪತೆ. ಅದು ನನ್ನ ವಾರ್ಡ್, ಅದು ಅವ್ರ ವಾರ್ಡ್ ಒಂದೇ ಲೈನಿಗೆ ಬರೋದು. 17ನೇ ವಾರ್ಡ್, 13ನೇ ವಾರ್ಡ್. 2 ಸಲ ಒಂದಿಗೆ ಬಂದಾಗ ನಮ್ಮ ನೀರು ಜಂಪ್ ಆಗಿ 4-5 ದಿವಸಕ್ಕೆ ನಮಗೆ ನೀರು ಬಂತು. ಆವಾಗ ಕಾರಣ ಕರೆಂಟಿಂದು ತಾಂತ್ರಿಕ ದೋಷ. ಹೌದು, ಒಪ್ಕೊಂಡೆ. ತಾಂತ್ರಿಕ 1 ಸಲ ಆಯಿತು, 2 ಸಲ ಆಯಿತು, ತಾಂತ್ರಿಕ ದೋಷ ಆಯಿತು. ಆಮೇಲೆ ನಮ್ಮ ಗಮನಕ್ಕೆ ಬಂದ ವಿಷಯ ಏನಂದರೆ, ಸ್ಟಾಕ್ ಮಾಡುವಂಥ ಕಾತರ್ಕಿಲಿಂದ ಸ್ಟಾಕ್ ಮಾಡುವಂಥ ಮೋಟ್ರುಗಳು ಸ್ಟಾಪ್ ಆಗ್ಯಾವ. ಅಲ್ಲಿ ಆ ನೀರು ಬರ್ತಾ ಇಲ್ಲ. ಅದಕ್ಕೆ ಟ್ಯಾಂಕ್ನಲ್ಲಿ ಸ್ಟಾಕ್ ಆಗ್ತಾ ನೀರು ಸಾಲ್ತಾ ಇಲ್ಲ. ಅದರ ಬಗ್ಗೆ ವಿಷಯ ನಿಮ್ಗೆ ತಿಳಿಸಿದ್ರೆ, ಯಾಕೆ ಮೋಟ್ರು ಬಂದವು, ಅದ್ರ ಬಗ್ಗೆ ಯಾರು ವಿಚಾರ ಮಾಡಿದರು? ನಮ್ಮ ಮಂಡಳಿ ಕಾರ್ಯದರ್ಶಿ ಚೀಫ್ ಆಫೀಸರ್ ಮಾಡಿದ್ರ? ಸದಸ್ಯರ ಗಮನ ತಂದ್ರ? ಹದಿನೈದು 20 ದಿವಸದಿಂದ ಮೋಟ್ರುಗಳು ಬಂದವ. ಯಾಕೆ ಬಂದವ ಕಾರಣ ತಮಗೆ ಆ ವಿಷಯ ಇವತ್ತು ಗೊತ್ತ ಹೇಳಿದ್ರ? ನಾವು ಗಲಾಟೆ ಮಾಡಿ, ನಾನು ಮೆಸೇಜ್ಗಳು ಹಾಕಿ ಅದ್ರ ಬಗ್ಗೆ ನಾನು ವಿಚಾರ ಮಾಡಿದಾಗ, ಚರ್ಚೆ ಮಾಡಿದಾಗ, ಇಮಿಡಿಯೇಟ್ ಹೋಗಿ ನಮ್ಮ ಚೀಫ್ ಆಫೀಸರ್ 1-4 ದಿವಸದಿಂದ ಮೀಟಿಂಗ್ ತೊಗೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ, ಪದೇ ಸ್ಟಾರ್ಟರ್ಗಳು ಸುಡ್ತಾವ, ಸ್ಪೇರ್ನಲ್ಲಿ ಇಲ್ಲ. ನಾನು ಲಾಸ್ಟ್ ಟೈಮ್ ಜಿ ಬಿ ಮೀಟಿಂಗಲ್ಲಿ ಮಾತಾಡಿದೆ. ನಾನು ಫಸ್ಟ್ ಆದ್ಯತೆ ನೀರಿನ ಬಗ್ಗೆನೇ ಕೊಟ್ಟಿದ್ದೆ. ಅದ್ರ ಬಗ್ಗೆ ಯಾವ ವಿಚಾರ ಬರೀ ಹೋಗಿ ನಾವು ವಿಸಿಟ್ ಮಾಡಿ ಅಲ್ಲಿ ಹೋಗಿ ಬಂದ್ಬಿಟ್ಟೆ ಜನರು ಸಮಸ್ಯೆ ಬಗೆಹರಿಸಲಿಕ್ಕೆ ಆಗಲ್ಲ. ತಾಂತ್ರಿಕ ದೋಷ. ಯಾಕೆ ಸ್ಟಾರ್ಟರ್ಗಳು ಸುಡಾಕತ್ತವ, ಯಾಕೆ ಸ್ಟಾಕ್ ಆಗ್ತಾ ಇಲ್ಲ, ಏನು ಮೋಟ್ರ್ ಆಗಿದೆ, ಯಾವ ಮೋಟ್ರ್ ಚಾಲು ಆದ, ಆಯಿತು. ಕಾತರ್ಕಿಯಲ್ಲಿ ಸೆಲವು ಬರೆದಾಗ ಸಿಬ್ಬಂದಿ ವರ್ಗದ ಕೆಲಸ ಮಾಡ್ತಾ ಇದ್ರು. ತದನಂತರ ಯಾರು ಮಾಡ್ಯಾರ, ಏನಾದ್ರು ರಿಪೋರ್ಟ್ ಅದ ನಮ್ಮ ಚೀಫ್ ಆಫೀಸರ್ ಹತ್ರ, ರಾತ್ರಿ ಪಾಳಿಯಲ್ಲಿ ಸ್ಟಾಕ್ ಮಾಡೋದು, ಮೋಟ್ರ್ ಬಂದ್ ಆಗಿದ್ದು ಮಾಹಿತಿ ಕೊಟ್ಟಾರ. ಆಮೇಲೆ ಮಾತಾಡ್ರಿ, ಹೇಳ್ಕೊಡ್ರಿ, ನೋಟ್ ಮಾಡಿ ಚೀಫ್ ಆಫೀಸರ್ ಅವ್ರಿಗೆ, ಮಧ್ಯದಾಗ ಬ್ರೇಕ್ ಹಾಕ್ಬೇಡ್ರಿ. ಯಾವ ಸಿಬ್ಬಂದಿನೇ ಕೆಲಸ ಮಾಡಿಲ್ಲ ಅಲ್ಲಿ, ಕರ್ತವ್ಯ ಯಾರು ಇಲ್ಲ ಅಲ್ಲಿ.